ನಮಸ್ಕಾರ ಎಲ್ರಿಗೂ. ಇವಾಗ ನಾನು ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ತಾ ಇದ್ದೀನಿ. ಇವತ್ತು ಶನಿವಾರ ಆಗಿರೋದ್ರಿಂದ ಬ್ರೇಕ್ಫಾಸ್ಟ್ ನಾನು ಸ್ವೀಟ್ ಪೊಟ್ಯಾಟೋನ ಬೇಯಿಸ್ಕೊಳ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಸ್ವೀಟ್ ಪೊಟ್ಯಾಟೊ ಅಂದರೆ ಎಲ್ರಿಗೂ ಇಷ್ಟ. ಸೊ ಸ್ವೀಟ್ ಪೊಟ್ಯಾಟೊ ಬೇಯಿಸ್ಕೊಂಡು ಮತ್ತು ನಮ್ಮ ಮನೆಯವ್ರ ಕಡೆ ಒಂದು ಚಟ್ನಿ ಮಾಡ್ತಾರೆ, ಅದನ್ನು ಮಾಡೋಣ ಅಂತ ಇದ್ದೀನಿ. ಸ್ವೀಟ್ ಪೊಟ್ಯಾಟೋನ ಹಾಗೆ ಬೇಯಿಸ್ಕೊಂಡ್ರೆ ಅದು ಬೇಯಲ್ಲ ಅಂತ ಹೇಳಿ ನಾನು ಕುಕ್ಕರಲ್ಲಿ ಹಾಕಿ ಬೇಯಿಸ್ತಾ ಇದ್ದೀನಿ. ಆಗ ಒಂದೇ ವಿಷಲ್ಗೆ ಅದು ಬೇಯಿಕೊಳ್ಳುತ್ತೆ ಅಂತ. ಈಗ ಹಾಕ್ಕೊಂಡೆ. ಕಟ್ ಮಾಡಿ 3 ಸ್ವೀಟ್ ಪೊಟ್ಯಾಟೋನ ತೊಗೊಂಡಿದ್ದೀನಿ. ನಮ್ಮ 3 ಜನಕ್ಕೆ ಆಗುತ್ತೆ ಇದು. ನಾನು ಕುಕ್ಕರಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ಅದನ್ನು ಬೇಯಕ್ಕೆ ಇಡ್ತಾ ಇದ್ದೀನಿ. ಒಂದು ವಿಷಯ ಟೈಮು ಕೂಡ ಸೇವ್ ಆಗುತ್ತೆ, ಇಲ್ಲಾಂದರೆ ಹಾಗೆ ಬೇಯಕ್ಕಿಟ್ಟರೆ ಅದು ಬೇಯೋಕ್ಕೂ ತುಂಬ ಟೈಮ್ ತೊಗೊಳುತ್ತೆ ಅಂತ. ಹಾಗೆ ಈಗ ಲೈಟ್ರಲ್ಲಿ ಯೋಚು ಬೇರೆ ಲೈಟ್ ಹುಡುಕ್ತಾ ಇದ್ರೆ ಅದು ಸಿಗ್ತಾ ಇಲ್ಲ. ಈಗ ಬೇಯಿಸ್ಕೊಳ್ಳೋಕೆ ಇಡ್ತಾ ಇದ್ದೀನಿ. ಒಂದು ವಿಶಿಲ್ ಸಾಕು, ಒಂದು ವಿಶಿಲ್ಗೆ ಅದು ಬೆಂದೋಗುತ್ತೆ. ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಮ್ಮ ಹಸ್ಬೆಂಡ್ ಏನು ಮಾಡ್ತಾ ಇದ್ದಾರೆ ಅಂತ ನೋಡಿ. ಹಲೋ, ಏನು ಮಾಡ್ತಾ ಇದ್ದೀರಾ? ಸಾಂಬಾರು. ಓ, ಇವ್ರಿಗೆ ಆ್ಯಕ್ಚುಲಿ ಕನ್ನಡ ಬರಲ್ಲ, ಆದರೆ ಕನ್ನಡ ಕಲಿಸ್ಬೇಕು ಅಂದ್ಕೊಂಡಿದ್ದೀನಿ. ಮುಂದಿನ ಬ್ಲಾಗ್ಸಲ್ಲಿ ನಾನು ಇವ್ರಿಗೆ ಕನ್ನಡ ಸ್ವಲ್ಪ ಕಲಿಸ್ಬೇಕು ಅಂದ್ಕೊಂಡಿದ್ದೀನಿ. ಸಾಂಬಾರಿಗೆ ಎಲ್ಲ ಕಟ್ ಮಾಡಿ ಇಟ್ಕೊಳ್ತಾ ಇದ್ದಾರೆ. ಇಡ್ಲಿ ಮತ್ತು ದೋಸೆ ಮಾಡಲಿಕ್ಕೆ ಎಲ್ಲ ತರಕಾರಿನ ಕಟ್ ಮಾಡಿ ಈ ಥರ ಇಟ್ಕೊಂಡಿದ್ದಾರೆ. ನಾನೇನೇ ಹೇಳ್ದಾಗೆ ನನಗಿಂತ ಚೆನ್ನಾಗಿ ಅಡುಗೆ ಮಾಡೋದು ಇವರೇ, ಹಾಗೆ ಮಾಡ್ತಾ ಇದ್ದಾರೆ. ಹಾಗೆ ನಿಮ್ಮ ಮನೇಲಿ ಕೂಡ ಏನು ಮಾಡಿದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ, ಬ್ರೇಕ್ಫಾಸ್ಟ್ ಏನು ಮಾಡಿದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಆಗಲೇ ಹೇಳ್ದಾಗೆ ಸ್ವೀಟ್ ಪೊಟ್ಯಾಟೋಗೆ ಒಂದು ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ. ಇದು ನಮ್ಮ ಮನೆಯವ್ರ ಕಡೆಯವ್ರು ಮಾಡ್ತಾರೆ ಚಟ್ನಿ. ನಮ್ಮ ಮನೆಯವರು ಕೇರಳ ಕಡೆಯವರು ಆಗಿರೋದ್ರಿಂದ ನಾನು ಮೋಸ್ಟ್ಲಿ ಕುಕ್ ಮಾಡೋದೆಲ್ಲ ಕೇರಳ ಸೈಡ್ ಫುಡ್ ಮತ್ತು ನಾರ್ತ್ ಸೈಡ್ ಫುಡ್ ಆಗಿರುತ್ತೆ. ಚಟ್ನಿ ನಾನು ಒಂದು ಈರುಳ್ಳಿ, ಒಂದು ಬೆಳ್ಳುಳ್ಳಿ, ಒಂದು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ನಾನು ತೋರಿಸ್ತೀನಿ ಹೇಗೆ ಅಂತ. ಇದನ್ನ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಕೈನಲ್ಲೇ ಅರ್ದ್ಕೊಂಡ್ರು ಸಾಕು. ಅದಕ್ಕೆ ಉಪ್ಪು ಹಾಕ್ಕೊಂಡು ಆಮೇಲೆ ಅರ್ದ್ಕೋಬೇಕು. ಆಮೇಲೆ ಸ್ವಲ್ಪ ನೀರು ಹಾಕಿ, ಸ್ವಲ್ಪ ನೀರು ಹಾಕಿ ಆಮೇಲೆ ಕೋಕೋನಟ್ ಆಯಿಲ್ನ ಹಾಕಬೇಕು. ಕೋಕೋನಟ್ ಆಯಿಲ್ ಇವ್ರ ಕಡೆ ತುಂಬಾನೇ ಜಾಸ್ತಿ ಯೂಸ್ ಮಾಡ್ತಾರೆ. ಯಾಕೆಂದರೆ ಕೇರಳ ಅಂದ್ರೇನೆ ಮೊದಲು ನೆನಪಾಗೋದೆ ಕೋಕೋನಟ್. ಸೊ ಇನ್ನು ಮುಂದೆ ನಾನು ಕೂಡ ವ್ಲಾಗ್ಸ್ ಶುರು ಮಾಡ್ತೀನಿ, ಡೈಲಿ ವ್ಲಾಗ್ಸ್ನ ಮಾಡ್ತಾ ಇರ್ತೀನಿ. ಸೊ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಕೂಡ ನಾನು ವಿಡಿಯೋಸ್ ಮಾಡ್ತೀನಿ. ಸೊ ನೀವು ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಫಾಲೋ ಮಾಡ್ಬೋದು. ಈಗ ನಾನು ಈರುಳ್ಳಿ ಹಾಗೂ ಬೆಳ್ಳುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 2 ದೊಡ್ಡ ಮೆಣಸಿನ್ಕಾಯಿ. ಗಂಡಂಗೆ ತುಂಬಾ ಖಾರ ಅಂದ್ರೆ ತುಂಬಾ ಇಷ್ಟ, ಅದಕ್ಕೆ 2 ದೊಡ್ಡ ಮೆಣಸಿನ್ಕಾಯಿನ ತಗೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ. ಈಗ ಇದನ್ನು ಕೂಡ ಕಟ್ ಮಾಡ್ಕೊಳ್ಳೋಣ. ಇದನ್ನು ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇಷ್ಟು ದಿನ ಯಾಕೆ ವ್ಲಾಗ್ ಸ್ಟಾರ್ಟ್ ಮಾಡಿಲ್ಲ ಅಂದರೆ, ನಾನು ಜಾಸ್ತಿ ಇನ್ಸ್ಟಾಗ್ರಾಮ್ ನಡೆಸ್ತಿದ್ರಿಂದ ಯೂಟ್ಯೂಬ್ ಮೇಲೆ ಅಷ್ಟು ಟೈಮ್ ಕೊಡೋಕ್ಕಾಗಲಿಲ್ಲ. ಇನ್ನು ಮುಂದೆ ಯೂಟ್ಯೂಬಲ್ಲಿ ನಾನು ರೆಗ್ಯುಲರ್ ಆಗಿ ವೀಡಿಯೋಸ್ನ ನಾನು ಹಾಕ್ತಾ ಇರ್ತೀನಿ. ಸೊ ನೀವೆಲ್ಲರೂ ನೋಡಿ
ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ. ಸೊ ಈಗ ಅದಕ್ಕೆ ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ ಹಾಗೂ ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪಾಕಿ ಅಚ್ಚು ರೋಲರ್ ಇನ್ನು ನಮ್ಮ ವ್ಲಾಗ್ಸ್ ಬರುತ್ತೆ. ನಾನು ಹೇಗೆ ಕರ್ನಾಟಕ ಸೈಡಿಂದ ನಾರ್ತ್ ಸೈಡಿಗೆ ಬಂದೆ, ಹೇಗೆ ಬಂದೆ ಅಂತ ಎಷ್ಟೊಂದು ಜನ ಕೇಳ್ತಾರೆ. ನೀವು ಏನು ಕರ್ನಾಟಕದವರು ನಾರ್ತ್ ಕಡೆಗೆ ಹೇಗೆ ಹೋಗಿದ್ದು ಅಂತ ಕೇಳ್ತಾ ಇದ್ರು. ಅವ್ರಿಗೆಲ್ಲ ಒಂದು ವ್ಲಾಗಲ್ಲಿ ನಾನು ಆನ್ಸರ್ ಮಾಡ್ತೀನಿ. ಸೊ ಹೇಗೆ ನಾವು ಕರ್ನಾಟಕ ಸ್ಟೈಲಲ್ಲಿ ಕರ್ನಾಟಕದವ್ರು ಇಲ್ಲಿಗೆ ಬಂದು ಹೇಗೆ ಸೆಟ್ಲ್ ಆದೆ ಅಂತ ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ನಿಮಗೆ ತಿಳಿಸ್ತೀನಿ. ಸೊ ವೇಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಸ್ಗೋಸ್ಕರ ವೇಟ್ ಮಾಡಿ. ಇದನ್ನ ಕಲ್ಲಿನಲ್ಲಿ, ಆಗಿನ ಕಾಲದಲ್ಲಿ ಕಲ್ಲಿನಲ್ಲಿ ಏನೇ ಚಟ್ನಿ ಇದ್ರು ಹಾಗೂ ಅಕ್ಕಿ ಎಲ್ಲ ರುಬ್ತಾ ಇದ್ರು, ತುಂಬಾನೇ ಟೇಸ್ಟ್ ಆಗ್ತಾ ಇತ್ತು. ಈಗ ಎಲ್ಲ ಟೈಮ್ ಕನ್ಸ್ಯೂಮ್ ಮಾಡ್ಲಿಕ್ಕೋಸ್ಕರ ಮಿಕ್ಸಿ ಯೂಸ್ ಮಾಡ್ತಾರೆ. ಆದ್ರೆ ಏನೇ ಆದ್ರೂ ಟೇಸ್ಟ್ ಅಂತ ಬರೋದು ಕಲ್ಲಿನಲ್ಲಿ ರುಬ್ಬಿದ್ ಮಾತ್ರ. ಸೊ ನಾನು ಇದನ್ನ ಹಿಂಗೆ ಕೈಯಲ್ಲಿ ರುಬ್ತಾ ಇದ್ದೀನಿ. ಚಟ್ನಿನ ತೋರಿಸ್ತೀನಿ ನಾನು. ಈ ತರ ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ದೇನೆ ನನ್ನ ವಿಡಿಯೋನ ನೋಡ್ತಾ ಇದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಖಾರದಿಂದ ಉರಿತಾ ಇದೆ. ಜಾಸ್ತಿ ಅರಿಬೇಕಂತ ಏನಿಲ್ಲ, ಸ್ವಲ್ಪ ಅರಿದ್ರೆ ಸಾಕು. ನಂತರ ಈಗ ಅದನ್ನ ಹರಿದಿರೋದನ್ನ ಬಾಲ್ಗೆ ಹಾಕೊಳ್ತಾ ಇದೀನಿ. ಘಾಟು ಕಣ್ಣಿಗೆ ಹೆಂಗೆ ಹೊಡಿತಾ ಇದೆ. ಇದು ನನ್ನ ಬ್ರೇಕ್ಫಾಸ್ಟ್ ನ ಸೀರೀಸ್ ಆಗಿರುತ್ತೆ. ಹಾಗೂ ಇನ್ನು ಇವತ್ತೇ ನಾನು ಒಂದ್ 2-3 ವ್ಲಾಗ್ಸ್ ನ ಮಾಡ್ತೀನಿ. ಸೊ ಇಷ್ಟ ದಿನ ಅಷ್ಟು ಟೈಮ್ ಸಿಗ್ಲಿಲ್ಲ ಮಾಡ್ಲಿಕ್ಕೆ. ಮತ್ತೆ ನಾನು ಅನ್ಕೊಳ್ತಿದ್ದೆ ಹೇಗ್ ಬರುತ್ತೋ ಏನೋ, ಈಗ್ಲೂ ಗೊತ್ತಿಲ್ಲ. ಸ್ಟಾರ್ಟ್ ಮಾಡಿದೀನಿ. ನಿಮ್ಮೆಲ್ಲರ ಸಪೋರ್ಟ್ ಇಂದ ನನ್ನ ಪೇಜ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಮೊದಲು ನಾನು ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಿದಾಗ್ಲೂ ಅನ್ಕೊಂಡಿರ್ಲಿಲ್ಲ ಇಷ್ಟು ಗ್ರೋ ಆಗತ್ತೆ ಅಂತ. ಬಟ್ ಅದ್ ನಂಗೆ ತುಂಬಾನೇ ಖುಷಿ ಆಯ್ತು. ಎಲ್ರು ಕೂಡ ಫಾಲೋ ಮಾಡಿ, ನನ್ನ ಒಂದು ಕಂಟೆಂಟ್ ನ ಇಷ್ಟಪಟ್ಟು ಇಷ್ಟು ಪ್ರೀತಿ ಕೊಟ್ಟು ಫಾಲೋ ಮಾಡಿ, ಲೈಕ್ಸ್ ಮಾಡಿ, ಶೇರ್ ಮಾಡ್ತಾ ಇದ್ದೀರಾ ಅಂತ ನಂಗೆ ತುಂಬಾನೇ, ಅದು ಏನಾಗುತ್ತೆ ಅಂದ್ರೆ ಇನ್ನೂ ಹೆಚ್ಚು ವಿಡಿಯೋಸ್ ಮಾಡ್ಲಿಕ್ಕೆ ಪ್ರೋತ್ಸಾಹ ಸಿಗುತ್ತೆ. ಹಾಗೆ ನಾನು ಯೂಟ್ಯೂಬ್ ಅಲ್ಲೂ ಕೂಡ ಹಾಗೆ ಮಾಡಿ ಅಂತ ಕೇಳ್ಕೊಳ್ತೀನಿ. ಆಗ ನಂಗೂ ಕೂಡ ಬೇರೆ ಬೇರೆ ವಿಡಿಯೋಸ್ ವ್ಲಾಗ್ಸ್ ಮಾಡ್ಲಿಕ್ಕೆ ಇನ್ನು ಹೆಚ್ಚು ಪ್ರೋತ್ಸಾಹ ಕೊಡುತ್ತೆ ಅಂತ. ನೋಡಿ ಈ ತರ ಅದನ್ನ ಜಜ್ಕೊಂಡಿದೀನಿ. ನಂತರ ಇದಕ್ಕೆ ನಾವು ನೀರನ್ನ ಹಾಕೋಣ. 1-2 ಜನಕ್ಕೆ ಎಷ್ಟಾಗುತ್ತೆ ಅಷ್ಟು ನೀರನ್ನ ಹಾಕೊಳ್ತಾ ಇದೀನಿ. ಎಷ್ಟು ಚೆನ್ನಾಗಿ ಬೇಕು ಅಂತ ಇದಿಷ್ಟು ಒಂದು ಅರ್ಧ ಕಪ್ ಅಷ್ಟು ನೀರನ್ನ ತಗೊಂಡಿದೀನಿ. ಹಾಕೊಂಡೆ. ಈಗ ನಾನು ತೆಂಗಿನೆಣ್ಣೆ, ಕೋಕೋನಟ್ ಆಯಿಲ್
ನಾನು ನಿಮ್ಗೆ ಎಲ್ಲಾನು ಕೂಡ ವಿಡಿಯೋ ಮಾಡ್ತೀನಿ. ಆ ನಾನಿರೋದು ನಾರ್ತ್ ಕಡೆ, ಹಾಗೆ ಮೈಸೂರಲ್ಲಿ ಇಷ್ಟು ಚಳಿ ಇಲ್ಲ. ನಾನು ಇಲ್ಲಿಗೆ ಬಂದು ಇಲ್ಲಿ ಅಂದ್ರೆ ತುಂಬಾನೇ ಚಳಿ ಮತ್ತೆ ತುಂಬಾನೇ ಸೆಕೆ ಎರಡು ಕೂಡ ಎಕ್ಸ್ಟ್ರೀಮ್ ಆಗಿರುತ್ತೆ. ಇಲ್ಲಿ ಚಳಿಗೆ ಇದು ಕೂಡ ಆಯಿಲ್ ಕೂಡ ಇಷ್ಟು ಗಟ್ಟಿಯಾಗಿದೆ. ಈಗ ಇದನ್ನ ನಾನು ಮೆಲ್ಟ್ ಮಾಡಕ್ ಹೋಗ್ತಾ ಇದ್ದೀನಿ. ಬಿಸಿ ನೀರಲ್ಲಿ ಇದನ್ನ ಹಾಕಿಟ್ರೆ ಮೆಲ್ಟ್ ಆಗುತ್ತೆ. ಸೊ ನಾನು ಕೂಡ ಮೊದಲು ಮದುವೆ ಆಗಿ ಬಂದಾಗ ಇಷ್ಟು ಸೆಕೆ ಇಷ್ಟು ಚಳಿ ನಾನು ಯಾವತ್ತೂ ನೋಡಿರ್ಲಿಲ್ಲ. ಚಳಿನಲ್ಲಿ ತುಂಬಾನೇ ಎಕ್ಸ್ಟ್ರೀಮ್ ಚಳಿ ಇರುತ್ತೆ, ಸೆಕೆನಲ್ಲೂ ಕೂಡ ಎಕ್ಸ್ಟ್ರೀಮ್ ಸೆಕೆ ಇರುತ್ತೆ. ಎರಡೂ ಕೂಡ ಸಹಿಸಕ್ಕಾಗಲ್ಲ, ಆದ್ರೆ ಏನು ಮಾಡಕ್ಕಾಗಲ್ಲ, ಎಲ್ಲ ಸಹಿಸ್ಕೊಳ್ಳೇಬೇಕು. ಸೊ ಒಂದು ವಾರದಿಂದ ಇಲ್ಲಿನ ಚಳಿ ಬಂದು ಮೈನಸ್ ವರ್ಗೂ ಹೋಗಿತ್ತು. ನೀವೇ ಥಿಂಕ್ ಮಾಡಿ ಎಷ್ಟಿರುತ್ತೆ ಅಂತ. ಸೊ ನಿನ್ನೆ ಕೂಡ ಮಳೆ ಬಂದಿತ್ತು. ಆ ಮಳೆಯಿಂದ ಇನ್ನೂ ಚಳಿ ಜಾಸ್ತಿ ಆಗುತ್ತೆ. ಇಲ್ಲಿ ವಿಂಟರ್ ಅಲ್ಲಿ ಜಾಸ್ತಿ ಆರೋಗ್ಯ ಕೂಡ ಕೆಡುತ್ತೆ. ವಿಂಟರ್ ಅಲ್ಲಿ ನಮ್ಗೆ ಇದು ಅಭ್ಯಾಸ ಇಲ್ವಲ್ಲ ಇಲ್ಲಿನ ಚಳಿ, ಹಾಗೆ. ನಾನು ನೆಕ್ಸ್ಟ್ ವ್ಲಾಗ್ ನಲ್ಲಿ ಕಂಪ್ಲೀಟ್ ಆಗಿ ನಿಮ್ಗೆ ಹೇಳ್ತೀನಿ ನನ್ನ ಮದ್ವೆ ಹೇಗಾಯ್ತು, ಕರ್ನಾಟಕದಿಂದ ನಾರ್ತ್ ಗಂಟ ಹೇಗ್ ಬಂದೆ. ಒಂದು ವಿಷಲ್ ಸಾಕು, ಇದು ಬೆಂದಿರುತ್ತೆ. ಹೀಗೆ ಸ್ವಲ್ಪ ಎಣ್ಣೆ ಹೀಗೆ ನೋಡಿ ಮೆಲ್ಟ್ ಆಗಿದೆ. ಈಗ ನಾನು ಇದಕ್ಕೆ ಹಾಕೊಂಡ್ರೆ ರೆಡಿ. ಇದು ಇವ್ರು ತುಂಬಾ ಇಷ್ಟಪಟ್ಟು ತಿಂತಾರೆ. ಇದನ್ನ ಇವ್ರ ಚಟ್ನಿ ಅಂತಾನು ಅಂತಾರೆ. ಸ್ವಲ್ಪ ನೀರಾಗಿ ಇದೆಲ್ಲ ಇದ್ದು ಸ್ವೀಟ್ ಪೊಟ್ಯಾಟೊ ಇಲ್ಲ ಗೆಣಸು ನಿಮ್ಗೆ ಗೊತ್ತೇ ಇರತ್ತೆ, ಮರ ಗೆಣಸು, ಅದು ಕೂಡ ಬಾಯ್ಲ್ ಮಾಡಿದ್ರೆ ಇವರು ಇದೇ ಚಟ್ನಿಯಲ್ಲಿ ತಿಂತಾರೆ. ರೆಡಿ ಆಗಿದೆ. ಸೊ ಇದು ನನ್ನ ಬ್ರೇಕ್ಫಾಸ್ಟ್ ನ ಸೀರೀಸ್ ಆಗಿರತ್ತೆ. ಸ್ವೀಟ್ ಪೊಟ್ಯಾಟೊ ಜೊತೆ ಖಾರ ಚಟ್ನಿ ನಾನು ತೋರಿಸ್ತೀನಿ. ಚಟ್ನಿನೂ ಕೂಡ ನಾನು ತೋರಿಸ್ತೀನಿ, ಬನ್ನಿ ನಿಮ್ಗೆ ಚಟ್ನಿನ ತೋರಿಸ್ತೀನಿ. ಈ ತರ ನೀರಾಗಿರುತ್ತೆ. ಅದನ್ನ ಹೇಗ್ ಮಾಡೋದು ಅಂತ ಹೇಳಿದೀನಿ ನೋಡಿ. ಈ ತರ ಟೇಸ್ಟೇ ಇರುತ್ತೆ, ಜೊತೆ ನಂಚ್ಕೊಂಡು ತಿಂದಾಗ ಟೇಸ್ಟ್ ಕೂಡ ಇರುತ್ತೆ, ಚೆನ್ನಾಗಿರುತ್ತೆ. ಸೋಯಾ ಇದು ನನ್ನ ವ್ಲಾಗ್ ಆಗಿತ್ತು. ಇಲ್ಲಿಗೆ ನನ್ನ ಬ್ರೇಕ್ಫಾಸ್ಟ್ ಸೀರೀಸ್ ನ ಇವಾಗ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.